ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಿದ್ದ ಹಾಗೆ ಈ ಸ್ಥಳಕ್ಕೆ ಮಹತ್ವ ಬಂದಿದೆ, ಮತ್ತಷ್ಟು ಮಹತ್ವ ಬರ್ತಾ ಇದೆ. ಇದು ಈ ಬೆಂಗಳೂರು ಸುತ್ತಮುತ್ತಲ ಭಾಗದ ಜನರಿಗೆ ಒಂದು ಕನಸಿನ ಯೋಜನೆ. ಶುದ್ಧವಾದ ನೀರನ್ನು ಕುಡಿಯುವಂತಹ ಕನಸನ್ನು ಕಾಣ್ತಾ ಇರೋರಿಗೆ ಈ ಮೇಕೆದಾಟು ಡಿ.ಕೆ. ಶಿವಕುಮಾರ್ ಸಿಎಂ ಆದ ಕೂಡಲೇ ಒಂದು ಭರವಸೆಯ ಮಿಂಚು ಈಗ ಎಲ್ಲರ ಮುಖದಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಮೇಕೆದಾಟುವಿನ ಹೋರಾಟವನ್ನು ಶುರು ಮಾಡಿನೇ ಡಿ.ಕೆ. ಶಿವಕುಮಾರ್ ಒಂದು ದೊಡ್ಡ ಮೈಲೇಜ್ ಅನ್ನ ತಗೊಂಡ್ರು. ನಮಗೆಲ್ಲ ಗೊತ್ತೇ ಇದೆ 2022ರ ನಂತರ ಯಾವಾಗ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಬರಬೇಕು, ಡಿ.ಕೆ. ಶಿವಕುಮಾರ್ ಒಂದು ಕೂಗನ್ನ ಮೊಳಗಿಸಿದ್ರು. ಮೇಕೆದಾಟು ತಮಿಳುನಾಡಿಗೆ ಹರಿದು ಹೋಗ್ತಾ ಇರುವಂಥ ನೀರನ್ನ ತಡೆದು ಕರ್ನಾಟಕಕ್ಕೆ ತಂದುಕೊಳ್ಳುವಂತಹ ಒಂದು ಹೊಸ ಕನಸನ್ನ ಬಿತ್ತಿದ್ರು. ಅದು ಈಗ ಸಾಕಾರಗೊಳ್ಳುತ್ತಾ ಅನ್ನುವಂಥ ಯೋಚನೆ. ನಾನೀಗ ಅದೇ ಮೇಕೆದಾಟಲ್ಲಿ ನಿಂತ್ಕೊಂಡಿರೋದ್ರಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನೇನು ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಿದ ಕೂಡಲೇ ಮೇಕೆದಾಟುವಿಗೆ ಏನು ಕನಸನ್ನ ಕಟ್ಕೊಂಡಿದ್ದಾರೋ ಅದನ್ನ ಈಡೇರಿಸೋದಕ್ಕೆ ಮೊದಲ ಹೆಜ್ಜೆಯನ್ನು ಇಡ್ತಾರಾ? ಇತ್ತೀಚೆಗಷ್ಟೇ ತಮಿಳುನಾಡಿನ ಸಿಎಂ ಕೂಡ ಬದಲಾದ್ರು. ವಿಜಯ್ ಕೂಡಲೇ ಹೋಗಿ ಮೇಲ್ಮನವಿಯನ್ನ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನರೇಂದ್ರ ಮೋದಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಮೇಕೆದಾಟುವನ್ನ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಆದ್ರೆ ಈಗ ಕರ್ನಾಟಕದಲ್ಲಿ ಯಾರು ಮೇಕೆದಾಟು ಅನ್ನೋ ಕನಸನ್ನು ಕಂಡ್ರೋ ಅವರೇ ಸಿಎಂ ಆಗಿದ್ದಾರೆ. ಈಗ ಅವರ ಆ ಕನಸನ್ನ ಈಡೇರಿಸದೆ ಬಿಡೋದಿಲ್ಲ. ಯಾಕೆಂದ್ರೆ ಡಿ.ಕೆ. ಶಿವಕುಮಾರ್ ಒಂಥರ ಟಾಸ್ಕ್ ಮಾಸ್ಟರ್. ಅವರು ಯಾವುದೇ ಟಾಸ್ಕ್ ಅನ್ನ ಕೈಗೆತ್ಕೊಂಡ್ರೆ ಕಂಪ್ಲೀಟ್ ಮಾಡದೆ ಸುಮ್ಮನಿರೋರೇ ಅಲ್ಲ. ಹಾಗಾಗಿ ಮೇಕೆದಾಟು ಇನ್ನು ಮುಂದೆ ಕನಸಲ್ಲ ನನಸಾಗುತ್ತೆ ಅನ್ನುವಂಥ ಆಶಯ ಜನರಲ್ಲಿ ಮನೆ ಮಾಡಿದೆ. ಇದು ಸದ್ಯದ ಏನು ಅಪ್ಡೇಟ್ ಅಂತ ಹೇಳ್ಬೋದು. ಸೊ ಮೇಕೆದಾಟುನಲ್ಲೇ ನಿಂತ್ಕೊಂಡು ಆ ವಿಚಾರವನ್ನು ನಿಮ್ಮ ಮುಂದೆ ಇಡುವಂಥ ಸಂಗಮದ ಭಾಗದಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ ಪಬ್ಲಿಕ್ ಇಂಪ್ಯಾಕ್ಟ್. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಓಂ, ಪಬ್ಲಿಕ್ ಇಂಪ್ಯಾಕ್ಟ್ಗಾಗಿ ಕನಕಪುರದಿಂದ. ನನಗೆ ಥೈರಾಯ್ಡ್ ಇದೆ, ದಪ್ಪ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ಇದೆ, ದಪ್ಪ ಆಗ್ತಾ ಇದ್ದೀನಿ. ಜೊತೆಗೆ BP ಶುಗರ್ ಸಮೇತ ಇದೆ, ನಾನು ದಪ್ಪ ಆಗ್ತಾ ಇದ್ದೀನಿ. ನಾನು ಸಣ್ಣ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? BP ಶುಗರ್ ಕಂಟ್ರೋಲ್ ಆಗೋದ್ ಜೊತೆಗೆ ಥೈರಾಯ್ಡ್ ಕಂಟ್ರೋಲ್ ಆಗಬೇಕು, PCODನೂ ನಾರ್ಮಲ್ ಆಗಬೇಕು ಅಂದ್ರೆ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣನೂ ಆಗ್ತೀರಾ, ಹೆಲ್ತಿಯಾಗೂ ಇರ್ತೀರಾ.